ಹೇ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸುತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಾರೋ ಕಾರಣ ಏನಪ್ಪಾ ಅಂದ್ರೆ, ಹೌದು, ಬಿಗ್ ಬಾಸ್ ಟೀಮ್ ಇಂದ ಒಂದು 3 ಪ್ರೋಮೋಗಳು ಬಂದಿರುವಂತದ್ದು. ಆ ಪ್ರೋಮೋದ ರಿವ್ಯೂ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ ಅಲ್ಲಿ ಯಾರಾದ್ರೂ ನೋಡ್ತಾರೆ ಮಿಸ್ ಮಾಡದೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಈಗಷ್ಟೇ ಬಂದ ಪ್ರೋಮೋದಲ್ಲಿ ಇವತ್ತು ಕಂಟಿನ್ಯೂ ಆಗುವಂತದ್ದು ಏನಪ್ಪಾ ಅಂದ್ರೆ, ಹನುಮಂತ ಅವರು ಒಂದು ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗಿರುತ್ತೆ, ಎಸ್ ಆರ್ ನೋ ಟಾಸ್ಕ್ ಬಿಗ್ ಬಾಸ್ ನಲ್ಲಿ ಅಂತ ಕಂಟೆಸ್ಟೆಂಟ್ಸ್ ಗಳಿಗೆ ಕೊಟ್ಟಿರುವಂತದ್ದು. ಅದರಲ್ಲಿ 2 ಗ್ರೂಪ್ ಗಳಾಗಿ ಬಿಗ್ ಬಾಸ್ ಅವರು ಮಾಡಿರುವಂತದ್ದು. ಒಂದು ಧೂಳ್ ಧಮಾಕ, ಇನ್ನೊಂದು ಮಸ್ತ್ ಮಜಾ ಅಂತ. ಸೊ 2 ಟೀಮ್ಗೂ ಕೂಡ ಎಸ್ ಆರ್ ನೋ ಟಾಸ್ಕ್ ರೌಂಡ್ ಕೊಟ್ಟಿರುವಂತದ್ದು. ಅದರಲ್ಲಿ ನಿನ್ನೆ ರಜತ್ ಅವ್ರ ತಲೆನ ಮಂಜು ಅವರು ಬೋಳ್ಸಿದ್ರು. ಸೊ ಇವತ್ತು ಈ ಒಂದು ಪ್ರೋಮೋದಲ್ಲಿ ಬಂದಿರುವಂತದ್ದು ಏನಪ್ಪಾ ಅಂದ್ರೆ, ಹನುಮಂತ ಅವರು ತ್ರಿವಿಕ್ರಮ್ ಅವ್ರಿಗೆ ಒಂದು ಎಸ್ ಆರ್ ನೋ ಟಾಸ್ಕ್ ಕೊಟ್ಟಿರುವಂತದ್ದು. ಏನಪ್ಪಾ ಅಂದ್ರೆ, ಅವರು ಗಡ್ಡ ಮೀಸೆ ಪ್ರತಿಯೊಂದು ಕೂಡ ಗಡ್ಡ ಮೀಸೆ ಕೂದಲನ್ನ ಬೋಡಿಸ್ಬೇಕು ಅಂತ ಟಾಸ್ಕ್ ನ ಕೊಟ್ಟಿರ್ತಾರೆ. ಸೊ ಇದಕ್ಕೆ ತ್ರಿವಿಕ್ರಮ್ ಟೀಮ್ ಅವರು ಓಕೆ ಅಂತ ಒಪ್ಕೊಂತಾರೆ. ಬಟ್ ಗಡ್ಡಾಗೆ ಒಪ್ಕೊಳ್ಳೋದಿಲ್ಲ, ಬರೀ ಕೂದಲನ್ನ ನಾನು ಹೆಡ್ ಶೇವ್ ಮಾಡ್ತೀನಿ ಅಂತ ಒಪ್ಕೊಂತಾರೆ. ಸೊ ಇದಾದ ನಂತರ ಅಲ್ಲಿ ಗೋಲ್ಡ್ ಸುರೇಶ್ ಹಾಗೂ ಚೈತ್ರ ಅವರು ಡಿಸ್ಕಷನ್ ಮಾಡ್ಕೊಂಡು ಒಂದು ಒಪ್ಪಂದಕ್ಕೆ ಬರ್ಬೇಕಾಗಿರುತ್ತೆ. ಸೊ ಈ ಒಂದು ಇದರಲ್ಲಿ ಯಾರು ಯಾರಪ್ಪ ರಜತ್ ಅವರ ಟೀಮ್ ನಲ್ಲಿ ಮತ್ತೆ ಇದನ್ನ ಚೇಂಜ್ ಮಾಡ್ತಾರೆ. ಇದನ್ನ ಐಶ್ವರ್ಯ ಅವರಿಗೆ ಕೊಡ್ತಾರೆ. ಅವರು ನಿನ್ನೆ ಶಿಶಿರ್ ಹಾಗೂ ರಜತ್ ಅವರು ಏನ್ ಮಾಡೋರಲ್ಲ ಟಾಸ್ಕ್, ಅದೇ ಡಿಪ್ಸ್. ಸೊ ಅದನ್ನ ಐಶ್ವರ್ಯ ಹಾಗೂ ಐಶ್ವರ್ಯ ಹಾಗೂ ಭವ್ಯಗೆ ಕೊಡ್ತಾರೆ. ಸೊ ಈ ಒಂದು ಕಾರಣಕ್ಕೆ ಮನೆ ಮಂದಿಲ್ಲ ಮತ್ತೆ ಜಗಳ ಆಡ್ಕೊಂಡು ಬೇಡ ಅಂತ ಹೇಳ್ತಾರೆ. ಮತ್ತೆ ತ್ರಿವಿಕ್ರಮ್ ಅವರು ಕೂಡ ಒಪ್ಕೊಂತಾರೆ, ನಾನು ಯಶಿವು ಮತ್ತೆ ಗಡ್ಡ ಮೀಸೆನ ಬೋಳಿಸ್ತೀನಿ ಅಂತ. ಮತ್ತೆ ಇಲ್ಲಿ ತಿರುಗಿಳುವಂತದ್ದು ಏನಪ್ಪಾ ಅಂದ್ರೆ, ಸೊ ಈಗ ಬೇಡ ಅನ್ಬಿಟ್ಟು ಮತ್ತೆ ನೀವು ಅದೇ ಡಿಸಿಷನ್ ಅಂದ್ರೆ ಆಗಲ್ಲ ಅಂತ. ಸೊ ಈ ಒಂದು ಪ್ರೋಮೋದಲ್ಲಿ ಇಷ್ಟು ಇರುವಂತದ್ದು. ಇದನ್ನ ಬಿಟ್ಟು ಇವತ್ತು ಫ್ರೆಶ್ ಪ್ರೋಮೋ ಅಂತ ಹೇಳಿದ್ರೆ, ಹೌದು, ಬಿಗ್ ಬಾಸ್ ಟೀಮ್ ಇನ್ನೊಂದು ಟಾಸ್ಕ್ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ, ಇದು ಮನೆಯಲ್ಲಿ ಯಾರಿಗೆ ಯೋಗ್ಯತೆ ಇಲ್ಲ ಅವ್ರನ್ನ ನೀವು ಬೆನ್ನಿಗೆ ಚೂರಿ ಹಾಕ್ಬೇಕು ಅನ್ನುವಂತ ಟಾಸ್ಕ್ ನ ಕೊಟ್ಟಿರುವಂತದ್ದು. ಸೊ ಈ ಒಂದು ಇದರಲ್ಲಿ ಬೆಳಗ್ಗೆ ಒಂದು ಪ್ರೋಮೋ ಕೂಡ ರಿವ್ಯೂ ಮಾಡಿದೆ, ಅದು ಡಿಫ್ರೆಂಟ್ ಆಗಿತ್ತು. ಅದು ಐಶ್ವರ್ಯ ಹಾಗೂ ಮಂಜು ಅವರ ನಡುವೆ ಇದ್ದಂತ ಬೆನ್ನಿಗೆ ಚೂರಿ ಹಾಕುವಂತ ಟಾಸ್ಕ್, ಅದೊಂದು ಪ್ರೋಮೋ. ಆದ್ರೆ ಇವಾಗ ಬಂದಿರುವಂತ ಪ್ರೋಮೋ ಏನಪ್ಪಾ ಅಂದ್ರೆ, ಹೌದು, ಚೈತ್ರ ಅವರು ತ್ರಿವಿಕ್ರಮ್ ಅವ್ರಿಗೆ ಬೆನ್ನಿಗೆ ಚೂರಿ ಹಾಕಿರುವಂತದ್ದು. ಏನಪ್ಪಾ ಅಂದ್ರೆ, ಚೈತ್ರ ಅವರು ಒಂದು ಕಾರಣ ಕೂಡ ಕೊಟ್ಟಿದ್ರು. ಸೊ ಅವರ ಒಂದು ನ್ಯಾಯವಾದ ಮಾತುಗಳಿಗೆ ಬದ್ಧವಾಗಿರಲ್ಲ, ಮತ್ತೆ ಅಹಂಕಾರದಲ್ಲಿ ಹೆಚ್ಚು ಮಾತಾಡ್ತಾರೆ ಅಂತ. ಸೊ ಈಗ ತ್ರಿವಿಕ್ರಮ್ ಅವರು ಇದಕ್ಕೆ ಪ್ರತಿವಾದ ಮಾಡಿರುವಂತದ್ದು ಏನಪ್ಪಾ ಅಂದ್ರೆ, ನಾವು ಬಾಡಿಗೆ ಮಾತ್ರ ಜಿಮ್ ಮಾಡ್ತೀವಿ ಹೊರತು ನಾವು ನಾಲ್ಗೆಗೆ ಜಿಮ್ ಮಾಡಲ್ಲ ನಿಮ್ ತರ ಅಂತ. ಸೊ ನಾಲ್ಗೆಗೆ 6 ಪ್ಯಾಕ್ ನ ಬರ್ಸೋದಿಲ್ಲ ಅಂತ ತ್ರಿವಿಕ್ರಮ್ ಅವರು ಇಲ್ಲಿ ಟಾಂಗ್ ಕೊಟ್ಟಿರುವಂತದ್ದು. ಇದಾದ ನಂತರ ಚೈತ್ರ ಕುಂದಾಪುರ್ ಅವರು ಇನ್ನೊಂದು ವಿಷಯಕ್ಕೆ ಡೈವರ್ಟ್ ಮಾಡ್ಕೊಂಡು ಮೋಕ್ಷಿತ್ ಅವ್ರನ್ನ ಸೆಂಟರ್ಗೆ ತರ್ತಾರೆ. ಏನಪ್ಪಾ ಅಂದ್ರೆ, ತ್ರಿವಿಕ್ರಮ್ ಅವರು ಮೋಕ್ಷಿತಾಗೆ ಹಿಂದೆ ಸೈಕೋ ಅಂತ ಹೇಳಿದ್ರು, ಇನ್ನಿತರ ಪಾಯಿಂಟ್ಸ್ ಗಳನ್ನ ಚೈತ್ರ ಅವರು ತ್ರಿವಿಕ್ರಮ್ ಮೇಲೆ ಎತ್ಕೊಳ್ತಾರೆ, ಅಂದ್ರೆ ಮೋಕ್ಷಿತ ಮೇಲೆ ಎತ್ಕೊಳ್ತಾರೆ ತ್ರಿವಿಕ್ರಮ್ ವಿರುದ್ಧವಾಗಿ. ಸೊ ಈಗ ತ್ರಿವಿಕ್ರಮ್ ಅವರು ಕೂಡ ಶಿಶಿರ್ ಅವ್ರನ್ನ ಟಾಪಿಕ್ ನ ತರ್ತಾರೆ. ಚೈತ್ರ ಕುಂದಾಪುರ್ ಹಾಗೂ ತ್ರಿವಿಕ್ರಮ್ ಅವರು ಏನ್ ಹಿಂದೆ ಮಾತಾಡ್ಕೊಂಡಿದ್ರು, ಸೊ ಆ ಒಂದು ಮಾತನ್ನ ಹೇಳ್ತಾರೆ ತ್ರಿವಿಕ್ರಮ್ ಅವರು. ಏನಪ್ಪಾ ಅಂದ್ರೆ, ತ್ರಿವಿಕ್ರಮ್ ಹೇಳುವಂತ ಮಾತೇನಪ್ಪಾ ಅಂದ್ರೆ, ಯಾರು ಶಿಶಿರ್ ಅವರು ಹೆಣ್ಮಕ್ಳಿಂದನೇ ಹೋಗ್ತಾ ಇರ್ತಾನೆ, ಅವನು ಶಿಶಿರ್ ಜೊಲ್ಲ ಅಂತ ಅನ್ನುವಂತ ಮಾತನ್ನ ಚೈತ್ರ ಕುಂದಾಪುರ್ ಅವರು ಹೇಳಿರ್ತಾರೆ. ಸೊ ಆ ಒಂದು ವಿಷಯನ ಮತ್ತೆ ಇಲ್ಲಿ ತ್ರಿವಿಕ್ರಮ್ ಅವರು ಎಲ್ಲರ ಮುಂದೆ ವ್ಯಕ್ತಪಡಿಸಿರುವಂತದ್ದು. ಸೊ ಈ ಒಂದ್ರ ಬಗ್ಗೆ ಶಿಶಿರ್ ಅವರು ಕೂಡ ಮನಸ್ತಾಪನ ಉಂಟು ಮಾಡ್ಕೊಂಡು ಅವರು ಕೂಡ, ನಾನು ಇಲ್ಲಿ ಇರೋದಕ್ಕೆ ನಾನು ಇಲ್ಲಿ ಅಂದ್ರೆ ನನ್ಗೆ ಅವಮಾನ ಆಗ್ತಿದೆ, ನಾನು ಆಡೋದು ಹೇಗೆ ಅಂತ ಅವರ ಮೈಕ್ ನ ಕಿತ್ತಾಕುವಂತದ್ದು ಪ್ರೋಮೋದಲ್ಲಿ ಕಂಡು ಬರ್ತಾ ಇದೆ. ನೋಡೋಣ ಈ ಒಂದು ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಗುತ್ತೆ ಅಂತ. ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.